ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನನ್ನ ವಿಡಿಯೋನ ಇಸ್ಕಾನ್ ಟೆಂಪಲಿಗೆ ಹೋಗೋದ್ರಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ಅರುಣ್ಗೆ ಆಫ್ ಇತ್ತು. ನಾನು, ಅಮ್ಮ, ಸಿಂಚು, ಪಾಪು ಮತ್ತು ಅರುಣ್ ಎಲ್ಲ ಇವತ್ತು ಇಸ್ಕಾನ್ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ದರ್ಶನ ಎಲ್ಲ ಮುಗಿಸಿ ಕೆಳಗಡೆ ಫುಡ್ ಸೆಕ್ಷನ್ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕೆಳಗಡೆ ಇಲ್ಲಿ ವೆರೈಟಿ ಫುಡ್ಸ್ ಇಟ್ಟಿದ್ದಾರೆ, ಚೆನ್ನಾಗಿರುತ್ತೆ. ನಾನು 2 ಥರ ಸ್ವೀಟ್ನ ಟ್ರೈ ಮಾಡಿದೆ, ಕ್ರಿಯೇಟಿವ್ ಆಗಿತ್ತು, ತುಂಬ ಚೆನ್ನಾಗಿರೋದು. ಪಫ್ಫು, ಪನ್ನೀರ್ ಪಫ್ಫು ಮತ್ತು ವೆಜ್ ಪಫ್ಫು ಎಲ್ಲ ಇದೆ. ಇಲ್ಲಿ ಚೆನ್ನಾಗಿರೋದು ಕೃಷ್ಣನ ಫೋಟೋಸು, ಚಿಕ್ಕ ಮಕ್ಕಳಿಗೆ ಬಟ್ಟೆ ಎಲ್ಲ ಚೆನ್ನಾಗಿರೋ, ಪಂಚೆ, ಶರ್ಟು ಎಲ್ಲ ಚೆನ್ನಾಗಿದೆ. ನಾನು ನೋಡಿದೆ, ಬಟ್ ಅದು ಪಾಪುಗೆ ಆಗಲ್ಲ ಅಂತ ತೊಗೊಂಡಿಲ್ಲ ಅಷ್ಟೇ. ಹಾಗೆ ಮುಂದಕ್ಕೆ ಹೋದರೆ ಬುಕ್ಸ್ ಇದೆ, ಮಕ್ಕಳಿಗೆ ಬೇಕಾಗಿರೋ ಬುಕ್ಸು, ಬಾಲರಾಮಾಯಣ ಎಲ್ಲ ಇದೆ, ಚೆನ್ನಾಗಿರೋದಿದೆ ಇಲ್ಲಿ. ಸೊ ನಾವು ಹಾಗೆ ಮುಂದೆ ಹೋದ್ವಿ, ಏನೂ ತೊಗೊಳ್ಳಿಲ್ಲ. ನೆಕ್ಸ್ಟು ಇಲ್ಲಿ ಪೊಂಗಲ್ನ ಪ್ರಸಾದವಾಗಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಕೂತ್ಕೊಂಡು ಸ್ವಲ್ಪ ಪ್ರಸಾದ ತಿಂದು, ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಮಾಡಿದ್ದಾರೆ ಇವಾಗ, ತುಂಬ ಚೆನ್ನಾಗಿದೆ. ಫಸ್ಟೆಲ್ಲ ಇದೆಲ್ಲ ಇರಲಿಲ್ಲ. ಈ ವ್ಯೂಸ್ ಅಂತ ನನಗೆ ಸಖತ್ ಇಷ್ಟ. ಇಲ್ಲಿ ನಾನು ನಿಂತ್ಕೊಂಡು ನೋಡಿದರೆ ಎಂಟರ್ ಇಸ್ಕಾನ್ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ನಿಂತ್ಕೊಂಡು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ.
ಇವಾಗ ಹಾಗೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಸೀದಾ ಫ್ಲೈಓವರ್ ಮೇಲೆ ಹಾಗೆ ಒಂದು ಡೌನ್ ಬಂದರೆ ಮೇನ್ ರೋಡ್ ಬರುತ್ತೆ. ಅಲ್ಲಿ ಪಾನಿಪುರಿ ಅಂಗಡಿ ಇತ್ತು. ಪಾನಿಪುರಿ ತಿನ್ನಬೇಕು ಅನ್ನಿಸ್ತು, ತಿಂದ್ಕೊಂಡು ಸೀದಾ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಯೂಟ್ಯೂಬ್ ಚಾನಲ್ ನನ್ನದೇ ಕಂಟಿನ್ಯೂಷನ್ ವ್ಲಾಗ್ ಇದು. ಇವಾಗ ನಾವು ಪಾಪುಗೆ ಗಿದ್ದು ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಇದು ಚಿಕ್ಕದಾಗುತ್ತೆ ಅವನಿಗೆ, ಸ್ವಲ್ಪ ದೊಡ್ಡ ತಗೊಳ್ಳೋಣ ಅಂತ. ಮತ್ತು ನಾನು ಇವಾಗ ಹೇರ್ ಕಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಯಾವ ಥರ ಕಟಿಂಗ್ ಮಾಡಿಸ್ತೀನಿ. ನಮ್ಮ ಅಮ್ಮಲ್ಲಿ ಹೋಗ್ತಾ ಐತೆ ಅಂತ ನಾನು ಅದು ನಗ್ನ ಆಗುತ್ತಮ್ಮ ಇದು ಚಿಕ್ಕದಾಗಲ್ಲ ಇದು. ಇವಾಗ ಗೆಜ್ಜೆ ತೊಗೊಂಡಿದ್ದಾಯಿತು. ಸಲೂನ್ಗೆ ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಯಾಕಂದರೆ ನನಗೆ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ಒಂದ್ಸಲ ಕಟ್ ಮಾಡಿಸಿದ್ರೆ ಸರಿಯಾಗುತ್ತೆ ಅಂತ ಅಂದ್ಕೊಂಡೆ. ತುಂಬ ಉದ್ದ ಇದೆ ಕೂದಲು, ಕಟ್ ಮಾಡ್ಸೋಕ್ಕೂ ಬೇಜಾರಾಯಿತು. ಆದರೂ ಕಟ್ ಮಾಡಿಸಿದ್ದೀನಿ. ತುಂಬ ದಿನದಿಂದ ಉದ್ದ ಕೂದಲಿತ್ತಲ್ವ, ಸ್ವಲ್ಪ ದಿನ ಶಾರ್ಟ್ ಹೇರ್ ಮೇಂಟೈನ್ ಮಾಡೋಣ ಅಂತ. ನಾನು ಮಾಡಿಸಿದ್ದು ಲಾಂಗ್ ಲೇಯರ್ ಕಟ್ಟು. ಹೇರ್ ಕಟ್ ಚೆನ್ನಾಗಾಗಿದೆ ಅಂತ ಅಂದ್ಕೊತೀನಿ. ಸೀದಾ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ಚೆನ್ನಾಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.